ಇನ್ನೊಂದು ಅವ್ ಬಂದಿದ್ದು ಹೇಳ್ಬೇಕಿಲ್ಲ ಹಪ್ಪಳ ಮಗನ ಯಾವ ಬಂದ ಗೊತ್ತಾಗ್ಲಿಲ್ವ ಹಂಗ ಬಂದ ಅವನ ಅದಕ್ಕೆ ಹೇಳುದು ನೋಡ್ಕೊಂಡ್ ಬರ್ಬೇಕಂತೇಳಿ ಯಾರು ನೋಡಿದ್ರ ಯಾರು ಇಲ್ಲ ನೋಡಿದ್ರೆ ಏನು ಮಾಡ್ತಾರೆ ಬಚಾವಾಗಿ ನೀ ಪಟಗಾರ ಸುತ್ಕೋ ಮಗನ ಹರದ ಬಾನಂದ ಏ ಮಲ್ಲಪ್ಪ ಸಾಕಾರ ಯಪ್ಪ ನೋಡ್ರಲ್ಲ ನಿಂದ್ರಿ ಇಲ್ಲೇ ಎದಕ್ಕರ ಕರ್ದಿರ್ಬೇಕು ನಡಿ ಮತ್ತೆ ಕರಿತಾಳ ಆಶೀರ್ವಚನ ಕೇಳಕ ಬನ್ನಿವ ನೀನ ಸಂಬಳ ಸಿಟ್ಟ್ಯಾ ಏನ್ರಿ 25,000 ರೂಪಾಯಿ ತಗೊಂಡ ಒಂದ್ ವರ್ಷ ಆತ ಮನಿ ಹಾಕಿಸ್ತೀನಿ ಅಂತ ಹೇಳಿ ಆಶೀರ್ವಚನ ಮನಿ ಹಾಕಿಸ್ತೀನಿ ಅಂತ 25,000 ರೂಪಾಯಿ ಇಸ್ಕೊಂಡ್ ಹೋದಿ ಇನ್ನು ಮನಿನೂ ಇಲ್ಲ ರೊಕ್ಕನೂ ಇಲ್ಲ ನನ್ನ ಗಂಡನ ತುಡುಗಿಲೆ ನಾನು 25,000 ರೂಪಾಯಿ ನಿಮಗೆ ಕೊಟ್ಟಿನಿ ಮತ್ತು ಅವಾಗ ಅಕಸ್ಮಾತ್ ಗೊತ್ತಾತಪ್ಪ ಅಂತಂದ್ರೆ ನಾಳೆ ರಿಲೀಸ್ ಆಗಿ ಬರ್ತಾನ ಆಲ್ರೆಡಿ 2 ಮರ್ಡರ್ ಮಾಡಿ ಹೋಗ್ಯಾನ ನಾಳೆ ರಿಲೀಸ್ ಐತೆ ಅವಂದು ಬಂದು ಅಂತಂದ್ರೆ 3ನೇ ವ್ಯಕ್ತಿ ನೀನ ಏ ಒಂದು ಪ್ಲಾಟ್ನ ಯಾರು ಮಾಡ್ಸೇವೆ ಈಗ ನೋಡಿ ಪಂಚಾಯತಿಗೆ ಹೊಂಟೇವೆ ನಾವು ಒಟ್ಟ ಈ ವರ್ಷ ನಿನಗೆ ಹಾಕ್ಸೋದು ಗ್ಯಾರಂಟಿನ ಆಶ್ರಯ ಯೋಜನೆ ನಡಿಲೆ ಪಂಚಾಯತಿಗೆ ಹೋಗಿ ನಮಸ್ಕಾರ ಸಾಹೇಬ್ರ ನಮಸ್ಕಾರ ರೀ ಮಲ್ಲಾಪ್ ಸಾವ್ಕಾರ ಮ್ಯಾಗ ಮಾಹಿತಿ ಹಾಕಿ ಏನೋ ಕೇಸ್ ಮಾಡಿಸಿರಿ ಅಂತಲ್ರಿ ಸರ್ ಯಾರು ಹೇಳಿದ್ರಿ ನಿಮ್ಗೆ ಆ ಥರದ್ದೇನಿಲ್ಲ ಇಲ್ಲಿ ನೋಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ಹಳ್ಳಿ ಮಂದಿ ಮೊದಲಿನ ಥರ ಅನ್ಪಡಿಲ್ಲ ಎಲ್ಲ ತಿಳುವಳಿಕಿದ್ದವ್ರು ಅದಾರ ಊರು ತುಂಬ ಕಲಿತು ಹುಡುಗರು ಅದಾರ ಯಾರ ಕಳಪೆ ಕಾಮಗಾರಿ ನೋಡಿರ್ತಾರ ಮಾಹಿತಿಯಾಗಿ ಹಾಕ್ಸಿರ್ತಾರ ಅದ್ರಾಗ ಪಿ ಡಿ ಒ ಒಂದಾಗಲಿ ಕಾರ್ಯದರ್ಶಿದಾಗಲಿ ಯಾವುದೇ ರೀತಿ ಕೈವಾಡಿರಂಗಿಲ್ಲ ಅದನ್ನ ತಲೆಯನ್ನು ಮೊದಲು ತೆಗೆದು ಹಾಕ್ರಿ ಸಾಹೇಬ್ರ ಅವನ ಬಗ್ಗೆ ನಿಮ್ಗೆ ಪೂರ್ತಿ ಗೊತ್ತಿಲ್ಲ ಅವ ಫುಲ್ ಕ್ಯಾತಿಗೇನಿಲ್ಲಿ ಅಷ್ಟ ಹುಸುಳೆ ಮಗನು ಅದಾನ ಅವನ ಬಗ್ಗೆ ಭಾಳ ಹುಷಾರ್ರಿ ಅಲ್ರಿ ಅವ ಖ್ಯಾತಿ ಆದ್ರೇನು ಕುಖ್ಯಾತಿ ಆದ್ರೇನು ಪ್ರಖ್ಯಾತಿ ಆದ್ರೇನು ಆ್ಯಸ್ ಅ ಆಫೀಸರ್ ನನಗೆ ಕೆಲಸ ನಾನು ಮಾಡ್ತೇನೆ ಇವನ್ ಯಾರಿಗೂ ಹೆದರಂಗಿಲ್ಲ ಐ ಡೋಂಟ್ ಕೇರ್ ಕಮ್ ವಾಟ್ ಮೇ ಬಿ ಸಾಹೇಬ್ರ ಅವ ಸುಖದಾವ ಅಲ್ರಿ ಇದ ಆಫೀಸ್ನ್ಯಾಗ ಎಂತಿಂಥ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಉಳ್ಸಾಡಿ ಹೊಡೆದನ್ರಿ ಸುಮ್ಮಿರ್ರಿ ಏನೇನು ಹೇಳಿ ತಲೆ ಹೊಳ ಬಿಡ್ಬೇಡ್ರಿ ಮೊದಲ ಊರು ಬಿಟ್ಟು ಊರಿಗೆ ಬಂದು ಡ್ಯೂಟಿ ಮಾಡ್ತಿರ್ತೀವಿ ನೀವು ಹಿಂಗೆ ನಮ್ಗೆ ಒಂದು ಬುಗುಲು ಹುಟ್ಟಿಸ್ಬಿಡ್ತೀರಿ ನಾನು ನೆಮ್ಮದಿಯಿಂದ ಕೆಲಸ ಮಾಡ್ಬೇಕಂದ್ರೆ ಏನಾರ ಮಾಡ್ಬೇಕು ಶರೇ ಕುಡಿಬೇಕು